ಇನ್ನು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಕೇಜ್ರಿವಾಲ್ರನ್ನ ಇಡಿ ಕಚೇರಿಗೆ ಕರೆತಂದಿದ್ದಾರೆ ಅಧಿಕಾರಿಗಳು. 8 ರಿಂದ 10 ಇಡಿ ಅಧಿಕಾರಿಗಳು ಕೇಜ್ರಿವಾಲ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆಯ ಜೊತೆಗೆ ಸಿಎಂ ಕೇಜ್ರಿವಾಲ್ರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಪೂರೈಸಲಾಗಿದೆ. ಇವತ್ತೇ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೂ ಕೂಡ ಇಡಿ ಅಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆ ದೇಶದಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಆಮ್ ಆದ್ಮಿ ಪಕ್ಷ ಕರೆ ಕೊಟ್ಟಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡದಿರಲು ಕೇಜ್ರಿವಾಲ್ ತೀರ್ಮಾನ ಮಾಡಿದ್ದಾರೆ. ಜೈಲಲ್ಲೇ ಕುಳಿತು ಅಧಿಕಾರ ನಡೆಸಲಿದ್ದಾರೆ ಸಿಎಂ ಕೇಜ್ರಿವಾಲ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ದೇಶದ ಇತಿಹಾಸದಲ್ಲೇ ಅರೆಸ್ಟ್ ಆದ ನಂತರವೂ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇದ್ದು ರಾಜೀನಾಮೆ ಕೊಡದೆ ಆಡಳಿತ ಮುಂದುವರಿಸೋ ಮನಸ್ಸು ಮಾಡಿರೋದು ಅಂದ್ರೆ ಕೇಜ್ರಿವಾಲ್ ಮೊದಲಿಗರು ಅಂತ ಅನ್ಸುತ್ತೆ. ಏನೆಲ್ಲ ರಾಜಕೀಯ ಹೈಡ್ರಾಮಾಗಳಿಗೆ ಕಾರಣ ಆಗ್ತಾ ಇದೆ? ಇವತ್ತು ಯಾವೆಲ್ಲ ಕಾನೂನು ಪ್ರಕ್ರಿಯೆಗಳು ಜರುಗುತ್ತೆ ದೆಹಲಿಯಲ್ಲಿ? ವಿಜಯ್, ನೀವು ಹೇಳ್ತಿರೋದಂತೂ ಖಂಡಿತ. ಯಾಕಂದ್ರೆ ಅರೆಸ್ಟ್ ಆದ ನಂತರವೂ ಸಹಿತ ಜೈಲಲ್ಲೇ ಕೂತ್ಕೊಂಡು ನಾನು ಅಧಿಕಾರವನ್ನು ನಡೆಸ್ತೀನಿ ಅಂತ ಹೇಳ್ತಾ ಇರುವಂತದ್ದು ಅರವಿಂದ್ ಕೇಜ್ರಿವಾಲ್. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಟ್ಟು 9 ಬಾರಿ ಸಮನ್ಸ್ ಅನ್ನ ಕೊಡಲಾಗಿತ್ತು ಇಡಿ ಅಧಿಕಾರಿಗಳಿಂದ. ಆದ್ರೆ ಅವರು ಯಾವುದೇ ಕಾರಣಕ್ಕೂ ಸಹಿತ ಇಡಿ ಅಧಿಕಾರಿಗಳ ಮುಂದ್ಗಡೆ ವಿಚಾರಣೆಗೆ ಹಾಜರಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಇದೇ ಒಂದು ಅಬಕಾರಿ ನೀತಿಯ ಅಕ್ರಮದ ಪ್ರಕರಣದ ಅಡಿಯಲ್ಲಿ ಈಗಾಗಲೇ ಏನಂದ್ರೆ ಒಬ್ಬ ಸಚಿವರು ಅರೆಸ್ಟ್ ಆಗಿದ್ದಾರೆ, ಒಬ್ಬ ಸಂಸದರು ಅರೆಸ್ಟ್ ಆಗಿದ್ದಾರೆ, ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಅದರ ಜೊತೆಗೆ ಕವಿತಾ ಅವರೇನಂದ್ರೆ ಮಾಜಿ ಸಿಎಂ ಅವರ ಪುತ್ರಿ ಅವರು ಸಹಿತ ಅರೆಸ್ಟ್ ಆಗಿದ್ದಾರೆ. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ನಾನು ಸಹಿತ ಅರೆಸ್ಟ್ ಆಗ್ತೀನಿ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಅದಕ್ಕಾಗಿ ಅವರು ಅರವಿಂದ್ ಕೇಜ್ರಿವಾಲ್ ಎಷ್ಟು ಚಂದ ಏನಂದ್ರೆ ಜನರನ್ನ ಅಂದ್ರೆ ತನ್ನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗೋ ರೀತಿಯಲ್ಲಿ ಮಾಡ್ಕೊಂಡಿದ್ರು ಅಂದ್ರೆ ಇಡೀ ದೆಹಲಿಯಲ್ಲಿರುವಂತಹ ಮತದಾರರು ಏನಿದ್ದಾರೆ ಅವರೆಲ್ಲರಿಗೂ ಸಹಿತ ಮನವಿಯನ್ನ ಮಾಡ್ಕೊಂಡಿದ್ರು. ನನಗೆ 100% ಇಡಿ ಅಧಿಕಾರಿಗಳು ಒಂದು ವೇಳೆ ಬಂಧನವನ್ನ ಮಾಡಿದ್ದೇ ಆದ್ರೆ ಬಂಧನವನ್ನ ಮಾಡಿದ್ದೇ ಆದ್ರೆ ನಾನು ಎಲ್ಲೂ ಕೂತ್ಕೊಂಡು ಆಡಳಿತ ನಡೆಸಬೇಕು, ಜೈಲು ಕೂತ್ಕೊಂಡು ಆಡಳಿತ ನಡೆಸಬೇಕಾದ್ರೂ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾ ಅನ್ನುವಂತಹ ಜನರ ಒಪಿನಿಯನ್ ಪೋಲ್ ಅನ್ನು ಓಪನ್ ಮಾಡಿದ್ರು. ಅಲ್ಲಿ ಜನರ ಅಭಿಪ್ರಾಯವನ್ನ ನಮಗೆ ಈ ರೀತಿಯಾಗಿ ಬಂದಿದೆ. ಅಂದ್ರೆ ನೀವು ಜೈಲಲ್ಲಿ ಹೋದ್ರು ಸಹಿತ ಕೂತ್ಕೊಂಡು ಅಲ್ಲಿಂದ ಅಧಿಕಾರ ಮಾಡಿ ಅಂತ ಜನರು ಹೇಳಿದ್ದಾರೆ. ಆ ಮೂಲಕವಾಗಿ ನಾನು ಈಗ ಜೈಲಲ್ಲಿ ಕೂತ್ಕೊಂಡೆ ಅಧಿಕಾರವನ್ನ ನಡೆಸ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮತ್ತೆ ಅದಕ್ಕೆ ಪ್ರೀ ಪ್ಲಾನ್ ಆಗಿ ಯಾರಿಗೆಲ್ಲ ಅಧಿಕಾರವನ್ನ ಕೊಡಬೇಕು ಅಂದ್ರೆ ಸಚಿವ ಸಂಪುಟದಲ್ಲಿರುವಂತಹ ಸದಸ್ಯರಿಗೆ ಯಾವೆಲ್ಲ ಜವಾಬ್ದಾರಿಗಳನ್ನ ಕೊಡಬೇಕು ಆ ಜವಾಬ್ದಾರಿಗಳನ್ನೆಲ್ಲವೂ ಸಹಿತ ಕೊಟ್ಟಿದ್ದಾರೆ. ಈ ಬಗ್ಗೆ ಸ್ವತಃ ದೆಹಲಿಯ ಆಶೀಶ್ ಅವರು ಏನಂದ್ರೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅವರು ಸಚಿವರು ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಸಹಿತ ದೆಹಲಿಯಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥದ್ದು. ಆದ್ರೆ ಬಿಜೆಪಿ ಇದನ್ನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಗವರ್ನರ್ ಮೂಲಕವಾಗಿ ಅವರ ಮೇಲೆ ಏನಂದ್ರೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆ ಮೂಲಕವಾಗಿ ರಾಜಕೀಯ ದೊಂಬರಾಟ ಒಂದ್ ಕಡೆ ನಡೀತಾ ಹೋಗುತ್ತೆ. ಮತ್ತೊಂದು ಕಡೆಗೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ನಿನ್ನೆ ತಡರಾತ್ರಿಯೇ ಸುಪ್ರೀಂ ಕೋರ್ಟ್ ಕದ ತಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ ಇಡಿ ಅಧಿಕಾರಿಗಳು ಬಂದು ಅವರನ್ನ ಮನೆಯಲ್ಲಿ ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ತುರ್ತಾಗಿ ಈ ಒಂದು ವಿಚಾರಣೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಇಡ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ತುರ್ತಾಗಿ ತೆಗೆದುಕೊಳ್ಳುವಂತಹ ಪ್ರಕರಣ ಅಲ್ಲ ಇದು ಅನ್ನುವಂಥದ್ದು. ಹಾಗಾಗಿ ಇವತ್ತು ಏನಂದ್ರೆ ಇಡಿ ಅಧಿಕಾರಿಗಳು ಕೇಜ್ರಿವಾಲ್ ಅವರನ್ನ ಕೋರ್ಟ್ ಮುಂದೆ ಪ್ರೊಸೀಡ್ ಮಾಡುವಂತಹ ಕೆಲಸವನ್ನ ಒಂದ್ ಕಡೆ ಮಾಡಿದ್ರೆ, ಮತ್ತೊಂದು ಕಡೆಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಸಹಿತ ಇದೇ ಒಂದು ಪ್ರಕರಣಕ್ಕೆ ಸಂದರ್ಭಕ್ಕೆ ಅಂದ್ರೆ ವಿಚಾರಣೆ ಆರಂಭ ಆಗುವಂತದ್ದು. ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.